3,75,000 ಗೆ 2015 ಮಾಡಲ್ ಬ್ರಿಯೋ ಕೊಡ್ತಾ ಇದೀನಿ ಸರ್. 3,50,000 ಗೆ ಸನ್ ರೂಫ್ ಇರೋ ವೆಹಿಕಲ್ i20 ಸಿಗ್ತದೆ ಸರ್. 4 ಲಕ್ಷಕ್ಕೆ 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 3,50,000 ಗೆ 2012 ಮಾಡಲ್ ಸೆಕೆಂಡ್ ಓನರ್ ಹೈಲೈನ್ ವೆಹಿಕಲ್ ಸಿಗ್ತದೆ ಸರ್. ಸರ್ ಒಂದು ಫೈನಲ್ ಪ್ರೈಸ್ ಅಂತ ಹೇಳ್ಬಿಡ್ತೀನಿ ಸರ್, ಒಂದು 25 lakhಗೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಬರೀ 11 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 11 ಲಕ್ಷಕ್ಕೆ ಬರೀ 11 ಲಕ್ಷಕ್ಕೆ ಸಿಂಗಲ್ ಓನರ್ ವೆಹಿಕಲ್ 2015 ಮಾಡಲ್ ಸರ್. 6.5 ಲಕ್ಷಕ್ಕೆ 17 ಮಾಡಲ್ ಈಕೋ ಸ್ಪೋರ್ಟ್ಸ್ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತದೆ ಸರ್. 2015 ಮಾಡಲ್ ಯಾರು ಕೊಟ್ಟಿರಲ್ಲ, ಚಾಲೆಂಜ್, ಬಟ್ ಸಿಂಗಲ್ ಓನರ್ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ ಸಿಂಗಲ್ ಓನರ್ ವೆಹಿಕಲ್ಸ್. 17 lakhಗೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ, ನಿಮಗೆ ಕಾಸ್ ಪಾಯಿಂಟಿಗೆ ಬಂದಿದ್ದೀನಿ. ಯಾರಾದರೂ ಲೇಟೆಸ್ಟ್ ಮಾಡಲ್ ಗಾಡಿಗಳು, ಏನಾದರೂ ಇನೋವಾ ಕ್ರಿಸ್ಟಾಗಳು ಹುಡುಕ್ತಾ ಇದ್ದೀರಾ ಅಥವಾ ಫಾರ್ಚುನರ್ ಹುಡುಕ್ತಾ ಇದ್ದೀರಾ, ಇನೋವಾಗಳೇ ಬೇಕು ಅಂತಂದರೆ ಆರಾಮಾಗಿ ಬೇಗ ಬನ್ನಿ ನೀವು ಕಾಸ್ ಪಾಯಿಂಟ್ಗೆ. ಒಳ್ಳೆ ಪ್ರೈಸಲ್ಲಿ ಕ್ವಾಲಿಟಿ ಆಫ್ ಕಾರ್ಸು ಸಿಂಗಲ್ ಓನರ್ ಗಾಡಿಗಳೇ ಅವೈಲೇಬಲ್ ಇರುತ್ತೆ. ಸೊ ನಮ್ಮ ಜೊತೆ ವಸೀಂ ಸರ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತುಂಬಾ ದಿನ ಆಯಿತು. ಆರಾಮ್ ಸರ್. ತುಂಬಾ ಗ್ಯಾಪ್ ಆಗೋಯ್ತು. ಹೌದು ಸರ್. ಸೊ ಯಾರಾದರೂ ಒಂದು ಒಳ್ಳೆ ಆಪ್ಷನಲ್ಲಿ ಬೆಸ್ಟ್ ವೆಹಿಕಲ್ ಬೇಕು ಅಂತಂದ್ರೆ ಆರಾಮಾಗಿ ಬನ್ನಿ, ಕಣ್ಣು ಮುಚ್ಕೊಂಡು ಬಂದ್ಬಿಟ್ರೆ ಆರಾಮಾಗಿ ಒಳ್ಳೆ ಗಾಡಿ ತೊಗೊಂಡೋಗ್ಬಿಡ್ಬೋದು ಮನೆಗೆ. ಸೊ ಸರ್, ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇವತ್ತಿನ ಬಜೆಟ್ ನಮ್ಮ ಹತ್ರ ಒಂದು 2,50,000 ಇಂದ ಮೋರ್ ದೆನ್ 25 lakh ವರೆಗೂ ಅವೈಲೇಬಲ್ ಇದೆ ಸರ್. ಗಾಡಿ ಒಳ್ಳೆ ಪ್ರೈಸಲ್ಲೂ ಇದೆ ಗಾಡಿಗಳು. ಸೊ ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ಬೋದು. ಒಂದು 25 lakh ವರೆಗೂ ಇದೆ ಸರ್. ಆರಾಮಾಗಿ ಲೇಟೆಸ್ಟ್ ಮಾಡಲ್ ಗಾಡಿಗೆ ಅಪ್ ಟು 70 to 80% ಸಿಬಿಲ್ ಮೇಲೆ ಚೆನ್ನಾಗಿದ್ರೆ 80% ಕೂಡ ಲೋನ್ ಮಾಡಿಕೊಡೋದು ಆಪ್ಷನ್ ಇದೆ. ಓಕೆ ಸರ್, ಲೋನ್ ಅಂತ ಹೇಳಿದ್ರಿ. ಸೊ ಎಲ್ಲಿ ಗಂಟ ಲೋನ್ ಆಗುತ್ತೆ ಸರ್? ಯಾವ ಕರ್ನಾಟಕ ಸರ್. 2014 ಮಾಡಲ್ ಮೇಲೆ ಸರ್. ಸಿಬಿಲ್ ಚೆನ್ನಾಗಿದ್ರೆ 30 ಸ್ಟಾರ್ಟ್ ಮಾಡ್ಕೊಡ್ತೀವಿ. ಓಕೆ, ಎಲ್ಲ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಥ್ರೂಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ಯಾವುದೇ ವೆಹಿಕಲ್ಸ್ ನೋಡ್ರು ಎಲ್ಲಾನು ಲೋನ್ ಆಗುತ್ತೆ. ಸೊ ತಲೆನೇ ಕಟ್ಕೊಬೇಡಿ, ಬಂದರೆ ಜಸ್ಟ್ ಲೋನ್ ಮಾಡಿಸ್ಕೊಂಡಾರ. ಒಳ್ಳೆ ರೇಟ್ಸ್ ಅಲ್ಲಿ ಇದೆ. ಹಾಗಾದ್ರೆ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ, ವಿಡಿಯೋ ಎಂಡ್ ವರೆಗೂ ನೋಡಿ. ಬನ್ನಿ, ಆನ್ ಟೇಬಲ್ ಬನ್ನಿ, ಕೂತ್ಕೊಳ್ಳಿ, ವೆಹಿಕಲ್ ಪ್ರೈಸ್ ನೋಡಿ. ಯಾಕಂದ್ರೆ ಕಸ್ಟಮರ್ ಪ್ರೈಸ್ ನಮ್ಗೆ ಹೇಳೋದ್ರ ಪ್ರೈಸ್ ನಮ್ಮ ಕೆಲಸ ಹೇಳ್ತೀವಿ. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿ, ನಮ್ಮ ಕೆಲಸ ನಾವು ಸಪೋರ್ಟ್ ಮಾಡ್ತೀವಿ. ಒಂದು ಒಳ್ಳೆ ಪ್ರೈಸ್ಗೆ ವೆಹಿಕಲ್ ಕೊಡ್ತೀವಿ. ಮೇನು ಬಂದು ನೀವು ಕಮೆಂಟ್ ಹೊಡೆಯೋದಲ್ಲ, ಮೇನ್ ಫಸ್ಟ್ ಬಂದು ಗಾಡಿ ಕಂಡೀಷನ್ ನೋಡಿ, ಕ್ವಾಲಿಟಿ ನೋಡಿ, ಅದ್ರ ಮೇಲೆ ನೀವು ಪ್ರೈಸ್ನ ಡಿಸೈಡ್ ಮಾಡ್ಬಿಟ್ಟು ಕೂತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಒಳ್ಳೆ ಡೀಲಲ್ಲಿ ತೊಗೊಂಡೋಗಿ ಅಂತಲೇ ಹೇಳೋದು ನಾನು ಎಲ್ಲರಿಗೂ. ಸೊ ಸರ್, ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಅನಿಸುತ್ತೆ BTM ಸೆಕೆಂಡ್ ಸ್ಟೇಜ್ ಸರ್. BTM ಸೆಕೆಂಡ್ ಸ್ಟೇಜ್ ಲೇಕ್ ರೋಡ್ ಅಂತ ಹೇಳ್ಬೋದು. ಇನ್ ಕೇಸ್ ನಮ್ಮ ವ್ಯೂವರ್ಸ್ ಏನಾದರೂ ಲೊಕೇಶನ್ ಟ್ರ್ಯಾಕ್ ಮಾಡೋಕೆ ಆಗ್ತಿಲ್ಲ ಅಂದರೆ ಜಸ್ಟ್ ಗೂಗಲಲ್ಲಿ ಕಾಸ್ ಪಾಯಿಂಟ್ BTM ಅಂತ ಹಾಕಿದ್ರೆ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಬೋದು. ಅದು ಬೇಡ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನೀವು ಹೆಂಗೋ ಹಾಕಿರ್ತೀರಾ, ಆರಾಮಾಗಿ ಆ ಲೊಕೇಶನ್ಗೆ ಸೇರ್ಕೊಬೋದು. ಓಕೆ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ತಲೆನೇ ಕೆಡ್ಸ್ಕೊಂಡು ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡಿದ್ರೆ ಸರ್ ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಡ್ತೀರಾ ನಿಮಗೆ. ಸೊ ಸರ್, ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ಸರ್. ಡನ್ ಸರ್. ಓಕೆ, ಸೊ ಹಾಗೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಮೊದಲನೇ ಗಾಡಿನ ಒಂದು ಇನೋವಾ ಕ್ರಿಸ್ಟಾನೇ ಇದೆ, ಇದಿದೆ ಸರ್ ಡೀಟೇಲ್ಸ್. ಸರ್, ಮೊದಲನೇ ಗಾಡಿ ಇನೋವಾ ಕ್ರಿಸ್ಟಾ ಸರ್. 2022 ವೇರಿಯಂಟ್ ಸರ್. ಈ ವರ್ಷನ್ ಅಲ್ಲಿ ಪ್ರಾಪರ್ ಕರ್ನಾಟಕ ವೆಹಿಕಲ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಪ್ಲಸ್ ವೈಟ್ ಕಲರ್ ಅಂದ್ರೆ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. ಇಂಟೀರಿಯರ್ ಕೂಡ ತೋರಿಸಬಹುದು ಸರ್. ಸ್ಟ್ಯಾಂಡ್ ಇದು ಪ್ಯೂರ್ ಲೆದರ್ ಸೀಟ್ ಕವರ್ ಸಮೇತ ಹಾಕಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ವಿ ವೇರಿಯಂಟ್ ಅಲ್ಲಿ ಆಗಿದೆ ಗಾಡಿ. ಗಾಡಿ ಸೆಕೆಂಡ್ ಓನರ್, ಪ್ರಾಪರ್ ಕರ್ನಾಟಕ ವೆಹಿಕಲ್ ಸರ್ ಇದು. ಓಕೆ, ಯಾರಾದರೂ ಒಂದು ಟೊಯೋಟಾ ಇನೋವಾ ಕ್ರಿಸ್ಟಾ ನೋಡ್ತಾರೆ, ಅವ್ರಿಗೆ ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಇದೆ, ಮಿಂಟ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಇನೋವಾ ಕ್ರಿಸ್ಟಾ 2022 ಮಾಡಲು ಬರೀ 79,000 ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ ಸಿಗುತ್ತೆ ಸರ್. 79,000 ವಿತ್ ರೆಕಾರ್ಡ್. 79,000 ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ ಸಿಗುತ್ತೆ ಸರ್. ಕರೆಕ್ಟ್. ಯಾರಾದರೂ ಒಂದು ಇನೋವಾ ಕ್ರಿಸ್ಟಾ ಅದು 2022 ಮಾಡೆಲ್ ಗಾಡಿ, ಅದು ಸೆಕೆಂಡ್ ಓನರ್ ಗಾಡಿ, ಜಸ್ಟ್ 79,000 ಅಷ್ಟೇ ನಿಮಗೆ ಡ್ರಿವನ್ ಆಗಿದೆ, ವಿತ್ ರೆಕಾರ್ಡ್ ಎಲ್ಲ ಸಮೇತ ಇದೆ ಗಾಡಿಲಿ. ಗಾಡಿ ನಂಬರ್ ಕೂಡ ಕ್ರೇಜ್ ಇದೆ, 4744. ಸೊ ಪ್ರೈಸ್ ಏನಾಗಿದೆ ಸರ್? ಸರ್, ಒಂದು ಫೈನಲ್ ಪ್ರೈಸ್ ಅಂತ ಹೇಳ್ಬಿಡ್ತೀನಿ ಸರ್, ಒಂದು 25 lakhಗೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 25 ಲಕ್ಷಕ್ಕೆ ನಿಮಗೆ ಒಂದು ಇನೋವಾ ಕ್ರಿಸ್ಟಾ 2022 ಮಾಡಲ್ ಗಾಡಿ. ಡೌನ್ ಪೇಮೆಂಟ್ ಈ ಗಾಡಿಗೆ ಎಷ್ಟು ಸರ್? ಸರ್, ಡೌನ್ ಪೇಮೆಂಟ್ ಆರಾಮಾಗಿ 80% ಲೋನ್ ಮಾಡ್ತೀನಿ ಸರ್. ಮಿಕ್ಕಿದ ಆರಾಮಾಗಿ 20% ಡೌನ್ ಪೇಮೆಂಟ್ ಮಾಡಲಿ, ಎಂಟೈರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಕೂಡ ಆಗುತ್ತೆ ನಿಮಗೆ. ಜಸ್ಟ್ 20% ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮ. ಪ್ರೊಫೈಲ್ ಚೆನ್ನಾಗಿದ್ರೆ 90% ಕೂಡ ಲೋನ್ ಕೂಡ ಮಾಡೋದು ಆಪ್ಷನ್ ಇದೆ ಸರ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ ಇದೆ, ಅದು ಡೀಸೆಲ್ ಗಾಡಿ, ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇದ್ರದ್ದು ಸರ್ ಡೀಟೇಲ್ಸ್. ಫೋರ್ಡ್ ಇಕೋ ಸ್ಪೋರ್ಟ್ ಸರ್ 2017 ಮಾಡಲು ಸರ್. ಸಿಂಗಲ್ ಓನರ್, ಫಸ್ಟ್ ಓನರು. ಗಾಡಿ ಸಿಲ್ವರ್ ಕಲರ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ತೋರಿಸಬಹುದು, ಸೀಟ್ ಕವರ್ ಹಾಕಿದ್ದಾರೆ, ಪ್ಲಸ್ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಲ್ಲಿ ಇದೆ ಸರ್ ವೆಹಿಕಲ್. ಓಕೆ, ಅಲಾಯ್ಸ್ ಟಾಪ್ ಟೈಟಾನಿಯಂ ಪ್ಲಸ್ ಟೈಟಾನಿಯಂ ಸರ್. ಓಕೆ, ಟೈಟಾನಿಯಂ ವೇರಿಯಂಟ್, ಡ್ಯೂಯಲ್ ಏರ್ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಒಳ್ಳೆ ಗಾಡಿ ಅಂದ್ರೆ ಹೇಳ್ಬೋದು ಇಕೋ ಸ್ಪೋರ್ಟ್. ಅದು 17 ಮಾಡಲ್ ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್ ಸರ್. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಸರ್? ಸರ್, ಪ್ರೈಸ್ ಒಂದು ಫೈನಲ್ ಪ್ರೈಸ್ ಅಂತ ಹೇಳ್ಬಿಡ್ತೀನಿ, 6,50,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 6.5 ಲಕ್ಷಕ್ಕೆ 17 ಮಾಡಲ್ ಇಕೋ ಸ್ಪೋರ್ಟ್ಸ್ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತದೆ ಸರ್. ಓಕೆ, ಸಿಂಗಲ್ ಓನರ್ ಗಾಡಿ ಸಿಗ್ತಾ ಇದೆ. ಸೊ ಗಾಡಿ ಕೂಡ ಮಿಂಟ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಸೊ ಅಕಸ್ಮಾತ್ ನಿಮಗೆ ವೈಟ್ ಬೇಡ ಅಂದ್ರೆ ನಿಮಗೆ ಬ್ರೌನ್ ಕಲರ್ ಅಲ್ಲಿ ಒಂದು ಇನೋವಾ ಕ್ರಿಸ್ಟಾನೇ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್, ಇನೋವಾ ಕ್ರಿಸ್ಟಾ ಸರ್ 2017 ಮಾಡಲು, ಸಿಂಗಲ್ ಓನರು, Z ವೇರಿಯಂಟ್, ಆಟೋಮೆಟಿಕ್ 2.8 ಸರ್ ಇದು. ಓಕೆ, 2.8 Z ಆಟೋಮೆಟಿಕ್ ಸರ್. ಓಕೆ, 2.8 Z ಆಟೋಮೆಟಿಕ್ ವೇರಿಯಂಟ್. ಸೊ ಇಂಟೀರಿಯರ್ ನೋಡಿದ್ರೆ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS, ರೇರಲ್ಲಿ ನಿಮಗೆ ಡಿಫಾಗರು, ವೈಪರು,
ಎಲ್ಲ ಬರುತ್ತೆ. ಗಾಡಿ ಕೂಡ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಒಂದು ಇನೋವಾ ಕ್ರಿಸ್ಟಾ ಜಸ್ಟ್ 79,000 ಡ್ರಿವನ್ ಆಗಿದೆ. ಹೌದು ಸರ್, 79,000 ಡ್ರಿವನ್ ಆಗಿದೆ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ಮಸ್ತಾಗಿ ಮೇಂಟೈನ್ ಮಾಡಿದ್ರೆ. 79 ಅಲ್ಲ 77,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಒಳ್ಳೆ ಲೆದರ್ ಸೀಟ್ಸು, ಒಳ್ಳೆ ಕಂಫರ್ಟಬಲ್ ವೆಹಿಕಲ್. ಸೊ ಆಟೋಮೆಟಿಕ್ ನೋಡೋರಿಗೆ ಆಟೋಮೆಟಿಕ್ ಇದೆ, ನಿಮಗೆ ಮ್ಯಾನ್ಯಲ್ ನೋಡೋರಿಗೆ ಮ್ಯಾನ್ಯಲ್ ಕೂಡ ಇದೆ ಇನೋವಾ ಕ್ರಿಸ್ಟಾಲಿ. ಸೊ ಈ ಗಾಡಿ ಪ್ರೈಸ್ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಇವತ್ತು ನಮ್ಮ ವ್ಯೂವರ್ಸ್ ತಗೊಂಡ್ಬಂದಿದ್ದೀನಿ. ಅದು ಆಟೋಮೆಟಿಕ್ ವೆಹಿಕಲ್, ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ ವೆಹಿಕಲ್. ಹೌದು ಸರ್, ಒಂದು ರೀಸನಬಲ್ ಪ್ರೈಸ್ ಹೇಳ್ಬಿಡ್ತೀನಿ ಸರ್. ಶಾಕಿಂಗ್ ಪ್ರೈಸ್ ಒಂದು ಫೈನಲ್ ಅಂದ್ರೆ 19 lakh ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 19 ಲಕ್ಷಕ್ಕೆ ನಿಮ್ಗೆ ಒಂದು ಇನೋವಾ ಕ್ರಿಸ್ಟಾ 2017 ಮಾಡೆಲ್ ಗಾಡಿ, ಸಿಂಗಲ್ ಅನ್ನೋ ಗಾಡಿ ಜಸ್ಟ್ 77,000 ಡ್ರಿವನ್ ಆಗಿರೋ ಗಾಡಿಗಳು ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ. ಇದು ಡೀಟೇಲ್ಸ್ ಸರ್. ವೋಕ್ಸ್ವ್ಯಾಗನ್ ಪೋಲೋ ಸರ್ 2012 ಮಾಡಲ್, ಸೆಕೆಂಡ್ ಓನರ್, ಹೈಲೈನ್ ಡೀಸೆಲ್ ವೆಹಿಕಲ್ ಸರ್. ಓಕೆ, ಹೈಲೈನ್ ಡೀಸೆಲ್ ವೇರಿಯಂಟ್. ಹೌದು ಸರ್. ಸೊ ಇಂಟೀರಿಯರ್ ನಿಮಗೆ ಎಸಿ ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಕಂಪ್ನಿ ಅಲೋವಿಸ್, ಬ್ಯಾಕ್ ಆಫ್ ಡಿಫಾಗರ್, ಟಾಪ್ ಎಂಡ್ ಮಾಡಲ್ ಅಂದ್ರೆ ಎಲ್ಲ ಬಂದ್ಬಿಡುತ್ತೆ ಸರ್ ಇದರಲ್ಲಿ. ಓಕೆ, ಸೊ ಯಾರಾದ್ರೂ ಒಂದು ವೋಕ್ಸ್ವ್ಯಾಗನ್ ಪೋಲೋ, ಅದು TDI ಡೀಸೆಲ್ ಇಂಜಿನ್ ಗಾಡಿ ಪ್ರೈಸ್ ಏನಾಯ್ತು ಸರ್? ಸರ್, ಒಂದು ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ ಸರ್. 3,50,000 ಗೆ 2012 ಮಾಡಲ್, ಸೆಕೆಂಡ್ ಓನರ್, ಹೈಲೈನ್ ವೆಹಿಕಲ್ ಸಿಗ್ತದೆ ಸರ್. ಓಕೆ, 3,50,000 ಗೆ ನಿಮ್ಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ TDI ಡೀಸೆಲ್ ಇಂಜಿನ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ. ಅದು ಡೀಸೆಲ್ ಬೇಡ ಅಂದ್ರೆ ಡೀಸೆಲ್ ಇದೆ, ಪೆಟ್ರೋಲ್ ಎರಡೂ ಇದೆ ಸರ್ ನಮ್ಮ ಹತ್ರ. ಸಿಲ್ವರ್ ಇದೆ, ವೈಟ್ ಇದೆ. 2010 ಮಾಡಲು, ಹೈಲೈನ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ಸರ್. ಇದು ಹೈಲೈನ್ ಪೆಟ್ರೋಲ್ ವೇರಿಯಂಟ್. ಹೌದು ಸರ್. 2010 ಮಾಡಲ್, ಫಸ್ಟ್ ಓನರ್ ವೆಹಿಕಲ್ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ. ಇದು ಕೂಡ ನಿಮಗೆ ಹೈಲೈನ್ ವೇರಿಯಂಟು. ರೇರಲ್ಲಿ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಬಂದ್ಬಿಡುತ್ತೆ. ಡ್ಯೂಯಲ್ ಏರ್ ಬ್ಯಾಗ್, ABS ಸಮೇತ ಇದೆ ಗಾಡಿ. ಸೊ ಯಾರಾದರೂ ಒಂದು ಹೈಲೈನ್ ವೇರಿಯಂಟ್, ಒಂದು ವೋಕ್ಸ್ವ್ಯಾಗನ್ ಪೋಲೋ, ಅದು ಲೋ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಗಾಡಿ ಪ್ರೈಸ್ ಏನಾಯ್ತು ಸರ್? ಇದು ಫೈನಲ್ ಅಂದ್ರೆ 3 lakh ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 3 ಲಕ್ಷಕ್ಕೆ ಒಂದು ವೋಕ್ಸ್ವ್ಯಾಗನ್ ಪೋಲೋ. 3 ಲಕ್ಷಕ್ಕೆ 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಬೆಸ್ಟ್ ಡೀಲಲ್ಲಿ ತೊಗೊಂಡೋಗ್ಬೋದು ಗಾಡಿ, ಒಂದು ವೋಕ್ಸ್ವ್ಯಾಗನ್ ಪೋಲೋ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಚುನರ್ ಇದೆ. ಸೊ ಇದು ಫಾರ್ಚುನರ್ ಡೀಟೇಲ್ಸ್ ಸರ್. ಫಾರ್ಚುನರ್ ಈ ಸಲ ಒಂದು ತುಂಬಾ ಡಿಫ್ರೆಂಟ್ ವಿಡಿಯೋ ಮಾಡ ಅಂತ ಹೇಳ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ನನ್ನ ಹತ್ರ ವೆಹಿಕಲ್ಸ್ ಎಲ್ಲ ಟೊಯೋಟಾ ವೆಹಿಕಲ್ಸ್ ನಿಂತಿದೆ. ಇನೋವಾ ಕ್ರಿಸ್ಟಾ, ಫಾರ್ಚುನರ್ ಸಿಗ್ಮಾ ಕೂಡ ಅವೈಲೇಬಲ್ ಇದೆ. ಈ ಸಲ ನಮ್ಮ ವ್ಯೂವರ್ಸ್ಗೋಸ್ಕರ ಒಂದು 2015 ಮಾಡಲು ಫಾರ್ಚುನರ್ ಸರ್, ಸಿಂಗಲ್ ಓನರ್ ವೆಹಿಕಲ್ ತಗೊಂಡ್ಬಂದಿದ್ದೀನಿ ಸರ್. ಓಕೆ, 2015 ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಗಾಡಿ ಕೂಡ ಮಿಂಟ್ ಕಂಡೀಷನ್ ಇದೆ. ಆಟೋಮೆಟಿಕ್ ಮ್ಯಾನ್ಯಲ್ ಸರ್ ಇದು? ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಓಕೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ. ಯಾರಾದರೂ ಒಂದು ಫಾರ್ಚುನರ್ ಹುಡ್ಕೋರಿಗೆ ಕಿಲೋಮೀಟರ್ ಡ್ರಿವನ್ ಸರ್ ಇದು? ಸರ್, 1,15,000 ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ ಸಿಗುತ್ತೆ ಸರ್. ಓಕೆ, 1,15,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಗಾಡಿ. ಒಂದು ಫಾರ್ಚುನರು 2015 ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಡೀಸೆಲ್ ವೇರಿಯಂಟ್, 4x2 ವೇರಿಯಂಟ್. ಪ್ರೈಸ್ ಏನಾಯ್ತು ಸರ್? ಸರ್, ಫೈನಲ್ ಪ್ರೈಸ್ ಒಂದು 17 lakh ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 17 lakhsಗೆ ಒಂದು ಫಾರ್ಚುನರ್ ಸರ್, ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಸರ್. 2015 ಮಾಡಲು, ಯಾರು ಕೊಟ್ಟಿರಲ್ಲ, ಚಾಲೆಂಜು, ಬಟ್ ಸಿಂಗಲ್ ಓನರ್. ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ ಸಿಂಗಲ್ ಓನರ್ ವೆಹಿಕಲ್ಸ್. 17 lakh ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 17 ಲಕ್ಷಕ್ಕೆ ನಿಮಗೆ ಒಂದು ಫಾರ್ಚುನರ್ ಸಿಕ್ಬಿಡುತ್ತೆ. ಬೆಸ್ಟ್ ಡೀಲಲ್ಲಿ ತೊಗೊಂಡೋಗ್ಬಿಡಿ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ. ಆಫ್ಟರ್ ಮಾರ್ಕೆಟ್ ಅಲೈಸ್ ನೋಡ್ತಿದ್ರೆ ತಗೋಬೇಕು, ಆ ತರ ಇದೆ ಗಾಡಿ. ಅದು ಸನ್ರೂಫ್ ಚಿಕ್ಕ ವೆಹಿಕಲ್ ಅಲ್ಲಿ ಸನ್ರೂಫ್ ಇರೋ ಗಾಡಿ ಅಂತ ತುಂಬಾ ಅಂದ್ರೆ ತುಂಬಾ ಕಷ್ಟ ವೆಹಿಕಲ್ಸ್ ಇವಾಗ ನೋಡೋಕಿದ್ದಕ್ಕೆ. ಯಾಕಂದ್ರೆ ಸಮ್ಮರ್ ಸೀಸನ್ ಸನ್ರೂಫ್ ಓಪನ್ ಮಾಡ್ಕೊಂಡು ಹೋಗಿ ಮಜಾನೇ ಬೇರೆ. AC ಹಾಕೋಕೆ ಬಜೆಟ್ ಇಲ್ಲ ಅಂತಂದ್ರೆ ಆರಾಮಾಗಿ ಸನ್ರೂಫ್ ಓಪನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಒಂದು i20 ಇದೆ. ಸೊ ಇದ್ರದ್ದೇನು ಸರ್? 2010 ಮಾಡಲು ಸರ್, ಆಸ್ಟಾ ವೇರಿಯಂಟ್, ಟೋಟಲ್ 8 ಏರ್ ಬ್ಯಾಗ್ಸ್ ವೆಹಿಕಲ್ ಸರ್ ಇದು. ಓಕೆ, ಟೋಟಲ್ 8 ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಡ್ಯೂಯಲ್ 8 ಏರ್ ಬ್ಯಾಗ್ಸ್, ABS, ಅಲಾಯ್ಸ್, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. ಸೊ ಇಂಟೀರಿಯರ್ ಇನ್ನ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVMs, ORVMs, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 95% ಟೈರ್ಸ್ ಇದೆ. ಸ್ಮಾಲ್ ಸೆಗ್ಮೆಂಟ್ ಅಲ್ಲಿ ವಿತ್ ಸನ್ರೂಫ್ ನೋಡ್ತಾ ಇರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್ ಸರ್. ಓಕೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗಾಡಿ. ಒಂದು ಫೈನಲ್ ಪ್ರೈಸ್ ಅಂತ ಹೇಳ್ಬಿಡ್ತೀನಿ, ಒಂದು 3,50,000 ಗೆ ಸನ್ರೂಫ್ ಇರೋ ವೆಹಿಕಲ್ i20 ಸಿಗ್ತದೆ ಸರ್. ಓಕೆ, 3.5 ಲಕ್ಷಕ್ಕೆ ನಿಮಗೆ ವಿತ್ ಸನ್ರೂಫ್ ಇರೋ ಗಾಡಿ ಒಂದು i20, ಅದನ್ನು ಪೆಟ್ರೋಲ್, ಆಸ್ತಾ ಟಾಪ್ ಎಂಡ್ ವೇರಿಯಂಟ್, ಅದು ಆಪ್ಷನಲ್ ವೆಹಿಕಲ್. ರೈಟ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನೋವಾ ಇದೆ ಸರ್. ಸರ್, ಇನೋವಾ ಸರ್ 2014 ಮಾಡಲು ಸರ್, Z ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್ ಸರ್. Z ಸಿಂಗಲ್ ಓನರ್ ವೆಹಿಕಲ್, Z ವೇರಿಯಂಟ್ ಸಿಂಗಲ್ ಓನರ್ ಸರ್. ಓಕೆ, ನೋಡ್ತಾ ಇರಬಹುದು ಯಾರಾದ್ರೂ ಈ ಕಲರ್ ವೆಹಿಕಲ್ ಸಿಗೋದು ತುಂಬಾ ಅಂದ್ರೆ ತುಂಬಾ ರೇರ್ ಸರ್. ತುಂಬಾ ಡಿಮ್ಯಾಂಡ್ ಕಲರ್ ಕೂಡ ಇದು. Z ಅಲ್ಲಿ ಅಂದ್ರೆ ಇಂಟೀರಿಯರ್ ಕೂಡ ನೋಡಬಹುದು. ಪ್ಯೂರ್ ಲೆದರ್ ಸೀಟ್ ಕವರ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVMs, ORVMs ಎಲ್ಲ ಬರುತ್ತೆ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತ ಹೇಳ್ಬೋದು. ರೇರಲ್ಲಿ ನಿಮಗೆ ಡಿಫಾಗರ್, ವೈಪರು, 2.5 Z ಟಾಪ್ ಎಂಡ್ ವೇರಿಯಂಟ್ ಇನೋವಾ. ಸೊ ಈ ಇನೋವಾ ಏನಾಗುತ್ತೆ ಸರ್ ಪ್ರೈಸು? ಸರ್, ಒಂದು ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಸರ್. 2000 ಇದು ಪ್ರಾಪರ್ ಕರ್ನಾಟಕ ವೆಹಿಕಲ್ ಸರ್. ಇದು ಕೂಡ ನಂಬರ್ ಕೂಡ ಅಬ್ಸರ್ವ್ ಮಾಡಬಹುದು. ಆಲ್ಮೋಸ್ಟ್ ಇರೋ ವೆಹಿಕಲ್ಸ್ ಎಲ್ಲ ನಿಮಗೆ ಮೈಗ್ರೇಟೆಡ್ ವೆಹಿಕಲ್ ಸಿಗುತ್ತೆ. ಸೊ ಇದು ಪ್ರಾಪರ್ ಕರ್ನಾಟಕ ವೆಹಿಕಲ್ ಪ್ಲಸ್ ಸಿಂಗಲ್ ಓನರ್ ಸರ್. ಒಂದು 12 lakh ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 12 lakhಗೆ 15 ಮಾಡಲ್ ಗಾಡಿ, ಮಾಡಲು ಇನೋವಾ ಸರ್, ಸಿಂಗಲ್ ಓನರ್, ಅದು ಪ್ರಾಪರ್ ಕರ್ನಾಟಕ Z ವೇರಿಯಂಟ್, 12 lakh ಕ್ಲೋಸ್ ಮಾಡ್ಕೊಡ್ತೀನಿ. 12 ಲಕ್ಷಕ್ಕೆ ನಿಮಗೆ ಟಾಪ್ ಅಂಡ್ Z ವೇರಿಯಂಟ್ ಸಿಕ್ಬಿಡುತ್ತೆ. 15 ಮಾಡಲ್ ಗಾಡಿ ಒಂದು ಇನೋವಾ. ಹಾಗೆ ನೆಕ್ಸ್ಟ್ ನಮ್ದು ಇನ್ನೊಂದು ಟೊಯೋಟಾ ಇನೋವಾ ಇದೆಯಲ್ಲ ಸರ್? ಸರ್, ಅಫ್ಕೋರ್ಸ್ ಸರ್. ಯಾಕಂದ್ರೆ ಈ ಸಲ ನಾನು ಹೇಳಿದ ವಿಡಿಯೋದಲ್ಲಿ ಸುಮಾರು ಇನೋವಾ ಈ ಸಲ ತಗೊಂಡ್ಬಂದಿದ್ದೀನಿ ನಮ್ಮ ವ್ಯೂವರ್ಸ್ಗೋಸ್ಕರ. ಇದು 2015 ಮಾಡಲು ಸರ್ ವೆಹಿಕಲ್.
2015 ಮಾಡಲು ಸಿಂಗಲ್ ಓನರ್ ಮೈಗ್ರೇಟೆಡ್ ವೆಹಿಕಲ್. Okay. ಗಾಡಿ ತುಂಬಾ ಚೆನ್ನಾಗಿದೆ, ಪ್ಲಸ್ 8 ಸೀಟರ್ ವೆಹಿಕಲ್ ಸರ್ ಇದು. ಓಕೆ, ಯಾರಾದರೂ ಮಾರ್ಕೆಟಲ್ಲಿ 8 ಸೀಟರ್ ವೆಹಿಕಲ್ ತುಂಬಾನೇ ಕಷ್ಟ ಸಿಗೋದು, ಬಟ್ ಒಂದು 8 ಸೀಟರ್ ವೆಹಿಕಲ್ ಒಂದು ಇನೋವಾ ಇದೆ 2015 ಮಾಡಲು ಸಿಂಗಲ್ ಓನರ್ 8 ಸೀಟರ್ ವೆಹಿಕಲ್ ಮೈಗ್ರೇಟೆಡ್ ವೆಹಿಕಲ್ ಸರ್. ಡೆಲ್ಲಿ ಟು ಬೆಂಗಳೂರು ಆಗಿದೆ, ನಂಬರ್ ಕೂಡ ಆಗ್ಬಿಟ್ಟಿದೆ, ಎಲ್ಲ ರೆಡಿ ಇದೆ. Okay. ಸೊ ಏನು ವೆರಿ ಮಾಡಂಗಿಲ್ಲ ಸರ್. ಸೊ ರಿಯಲ್ಮಿ ಡಿಫಾಗರ್ ವೈಪರ್ ಎಲ್ಲ ಬಂದ್ಬಿಡುತ್ತೆ 2.5 ವಿ ವೇರಿಯಂಟು. ಇದು ಕೂಡ ನಿಮಗೆ ಟಾಪ್ ಎಂಡ್ ವೇರಿಯಂಟು ವಿ ಅಲ್ಲಿ. ಸೊ ಯಾರಾದರೂ ಒಂದು ಒಳ್ಳೆ ಇನೋವಾ, ಅದು ನಿಮಗೆ ಟಾಪ್ ಎಂಡ್ ಗಾಡಿ, ಟಾಪ್ ನಾಚ್ ಗಾಡಿ ಅಂತ ಹೇಳ್ಬೋದು. ಗಾಡಿ ಪ್ರೈಸ್ ಏನಿದೆ ಸರ್? ಸರ್ ಪ್ರೈಸು ಒಂದು ಬೆಸ್ಟ್ ರೇಟ್ ಅಂತ ಹೇಳ್ಬೋದು ಸರ್. ತುಂಬಾ ಶಾಕಿಂಗ್ ಪ್ರೈಸು, ಬರೀ 11 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 11 ಲಕ್ಷಕ್ಕೆ? ಬರೀ 11 ಲಕ್ಷಕ್ಕೆ ಸಿಂಗಲ್ ಓನರ್ ವೆಹಿಕಲ್ 2015 ಮಾಡಲು ಸರ್ ಗಾಡಿ. ಓಕೆ ನೋಡಿ, 15 ಮಾಡಲು ಗಾಡಿ ಬರೀ 11 ಲಕ್ಷಕ್ಕೆ ಸಿಗ್ತಾ ಇದೆ. ಅದು ಇನೋವಾ 2000, ಅದು 8 ಸೀಟರ್ ವೆಹಿಕಲ್ ಸರ್. ಓಕೆ, ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಕ್ಯೂಟ್ ಗಾಡಿ, ಒಂದು ಹೋಂಡಾ ಬ್ರಿಯೋ ನಿಂತಿದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ ಹೋಂಡಾ ಬ್ರಿಯೋ ಒಂದು ಕ್ಯೂಟೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ನಾನು ನಮ್ಮ ಶೋರೂಮ್ ಅಲ್ಲಿ ಪಾರ್ಕ್ ಮಾಡಿದ ಗಾಡಿ 2015 ಮಾಡಲು ಸರ್. ಗಾಡಿ ಲೆಸ್ ಡ್ರಿವನ್ ಆಗಿದೆ, ಸಿಟಿಲಿ ಓಡಾಡಕ್ಕೆ ಒಂದು ಸ್ಮಾಲ್ ಸೆಗ್ಮೆಂಟ್ ಹ್ಯಾಶ್ ಬ್ಯಾಕ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಬ್ರ್ಯಾಂಡ್ ನ್ಯೂ ಅಲೋವಿಸ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ. ಪ್ಲಸ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ವೆಹಿಕಲ್ ಅಲ್ಲಿ, ತೋರಿಸಬಹುದು ನಮ್ಮ ವ್ಯೂವರ್ಸ್ಗೆ. ಲೆದರ್ ಸೀಟ್, ಆಂಡ್ರಾಯ್ಡ್ ಸಿಸ್ಟಮ್ ಸರ್. ಏನು ತಗೊಂಡೋಗ ಒಂದು 10 ರೂಪಾಯಿ ಖರ್ಚು ಮಾಡಕ್ಕೆ ಅವಶ್ಯಕತೆ ಇಲ್ಲ ಸರ್ ಗಾಡಿಗೆ. ಜಸ್ಟ್ ಫ್ಯೂಯಲ್ ಹಾಕೊಂಡು ಓಡಿಸ್ತಾ ಇರ್ಬೇಕು ಅಷ್ಟೇ ಸರ್. ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಒಂದು ಕಾಂಪ್ಯಾಕ್ಟ್ ವೆಹಿಕಲ್ ಅಲ್ಲಿ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಹೋಂಡಾ ಬ್ರಿಯೋ ಐವಿ ಟೆಕ್ ಇಂಜಿನ್ ಬೇರೆ. ಹೌದು ಸರ್, ಹೋಂಡಾ ಸಿಟಿ ಇಂಜಿನ್ ಬರ್ಬಿಡುತ್ತೆ ಸರ್. ಬರೀ ಮ್ಯಾಗ್ವೇಲ್ಸ್ ಮತ್ತೆ ಟೈರ್ಸ್ ಗೆ more than 60,000 ಪ್ಲಸ್ ಇನ್ವೆಸ್ಟ್ ಮಾಡಿದ್ದಾರೆ ಸರ್. ಓಕೆ, ಸೊ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ಬ್ರಿಯೋ ಏನಾಗುತ್ತೆ ಸರ್ ಪ್ರೈಸ್? ಸರ್ ಒಂದು ಫೈನಲ್ ಪ್ರೈಸ್ ಅಂತ ಹೇಳ್ಬಿಡ್ತೀನಿ ಸರ್. 3,75,000 ಗೆ 2015 ಮಾಡಲು ಬ್ರಿಯೋ ಕೊಡ್ತಾ ಇದ್ದೀನಿ ಸರ್. 3,75,000? ಬರೀ 3,75,000 ಸರ್. ಲೋನ್ ಅಂದ್ರೆ ಗಾಡಿಗೆ ಸರ್ ಆರಾಮ್ಸೆ ಸರ್ ಒಂದು 70% ಲೋನ್ ಮಾಡ್ಕೊಡ್ತೀನಿ ಸರ್. ಯಾಕಂದ್ರೆ 2015 ಮಾಡಲ್ ಆಗಿದ್ದಕ್ಕೆ 70 to 80% ಲೋನ್ ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಜಸ್ಟ್ 3,75,000ಕ್ಕೆ 15 ಮಾಡಲ್ ಗಾಡಿ, ಒಂದು ಹೋಂಡಾ ಬ್ರಿಯೋ ಬಂದ್ಬಿಡುತ್ತೆ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ ಸರ್. ಸರ್ i20 L8 ಸರ್, 2019 ಮಾಡಲು ಸರ್. ಪೆಟ್ರೋಲ್ ವೆಹಿಕಲ್, ಮ್ಯಾಗ್ನಾ ವೇರಿಯಂಟು, ಸಿಂಗಲ್ ಓನರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಈ ವೆಹಿಕಲ್. ಓಕೆ, i20 ಲೈಟು, ಟಾಪ್ ಎಂಡ್ ಸ್ಪೋರ್ಟ್ಸ್ ವೇರಿಯಂಟು. ರೇರ್ ನಿಮಗೆ ಒಳ್ಳೆ ಮೇಂಟೈನ್ ಕಂಡೀಷನ್ ಇದೆ. ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ವೆಹಿಕಲ್ ಸರ್. ಓಕೆ, ವಿತ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸಿಂಗಲ್ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ ಗಾಡಿಗೆ ಸರ್. ಸೊ ಪ್ರೈಸ್ ಏನಿದೆ ಸರ್? ಸರ್ ಒಂದು ಫೈನಲ್ ಪ್ರೈಸ್ ಅಂತ ಹೇಳ್ಬಿಡ್ತೀನಿ, ಒಂದು 7 lakhಗೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 7 lakhsಗೆ ಒಂದು i20 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸಿಗ್ತದೆ. ಓಕೆ, 17 ಮಾಡಲು ಸಿಂಗಲ್ ಓನರ್ ಗಾಡಿ ನಿಮಗೆ. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಗ್ರೀನ್ ಕಲರ್ ಒಂದು ಚವಲ್ಲೆ ಬೀಟ್ ಇದೆ ಸರ್. ಸರ್ ಈ ಕಲರ್ ಸಿಗೋದೆ ತುಂಬಾ ರೇರ್ ಸರ್. ನಾನು ತುಂಬಾ ಅಂದ್ರೆ ತುಂಬಾ ದಿನ ಆಯ್ತು ಈ ಕಲರ್ ವೆಹಿಕಲ್ ಸೇಲ್ ಮಾಡಿ. ಸೊ ಒಂದು ತರ ನೋಡಿದ್ರೆ ಒಂಥರ ಅಟ್ರಾಕ್ಷನ್ ಇದೆ ವೆಹಿಕಲ್ ಈ ಕಲರ್ ಅಲ್ಲಿ. ಸೊ ಇದು 2010 ಮಾಡಲು ಸರ್. LT ವೇರಿಯಂಟ್ ಚವರ್ಲೆಟ್ ಬೀಟ್ ಸರ್. ಟಾಪ್ ಎಂಡ್ ಮಾಡಲು ಸರ್. ಓಕೆ, LT ಟಾಪ್ ಎಂಡ್ ವೇರಿಯಂಟ್, ರಿಯಲ್ಮಿ ಡಿಫಾಗರ್ ವೈಪರ್ ಮತ್ತೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಇಂಟೀರಿಯರ್ ಕೂಡ ತೋರಿಸಬಹುದು. ಒಂಥರ ಬ್ರ್ಯಾಂಡ್ ನ್ಯೂ ತರ ಇದೆ ಸರ್ ಇಂಟೀರಿಯರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ ಸರ್ ಇಂಟೀರಿಯರ್ ಈ ಗಾಡಿಯಲ್ಲಿ. ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಬೀಟ್ ಪೆಟ್ರೋಲ್ 2010 ಮಾಡಲು ಸರ್. ಪ್ರೈಸ್ ಸರ್? ಸರ್ 2,50,000 ಕೋಟ್ ಮಾಡ್ತಿದ್ದೀವಿ. ನಮ್ಮ ವ್ಯೂವರ್ಸ್ಗೆ ಒಂದು ಬಾರ್ಗಿಂಗ್ ಪ್ರೈಸ್ ಈ ಸಲ ಕೊಡ್ತಿದ್ದೀನಿ. ಚವರ್ಲೆಟ್ ಬೀಟಿಗೆ 2,30,000 ಕ್ಲೋಸ್ ಮಾಡ್ಕೊಡ್ತಿದ್ದೀನಿ ಸರ್. ಓಕೆ, 2,30,000ಕ್ಕೆ ನಿಮ್ಗೆ ಒಂದು ಚವಲ್ಲೆ ಬೀಟ್ ಪೆಟ್ರೋಲ್ ವೇರಿಯಂಟ್ ಸಿಕ್ಬಿಡುತ್ತೆ. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ಇಯಾನ್ ಇದೆ. ಇದು ಡೀಟೇಲ್ಸ್ ಸರ್. ಹುಂಡೈ ಇಯಾನ್ ಇವಾಗ ಜಸ್ಟ್ ಕಸ್ಟಮರ್ ವೆಹಿಕಲ್ ಬಂದಿದೆ. ಇನ್ನ ಕೂಡ ವಾಶ್ ಕೂಡ ಮಾಡಿಲ್ಲ ಗಾಡಿಗೆ. ಈ ತರ ನೋಡ್ತಿರೋದಕ್ಕೆ ತಪ್ಪು ತಿಳ್ಕೊಂಬಿಡಿ. ಈಗ ಜಸ್ಟ್ ಬಂತು, ಅದಕ್ಕೆ ನಮ್ಮ ಸುನಿಲ್ ಸರ್ ಬಂದಿದ್ದಕ್ಕೆ ವಿಡಿಯೋ ಇಮಿಡಿಯೇಟ್ ಆಗಿ ಮಾಡ್ಬಿಡ್ತಾ ಇದ್ದೀನಿ. 2013-14 ರಿಜಿಸ್ಟ್ರೇಷನ್, ಸಿಂಗಲ್ ಓನರು. ಇಯಾನ್ ನೋಡ್ತಾ ಇರೋರಿಗೆ ಒಂದು ಬೆಸ್ಟ್ ಆಪ್ಷನ್. ಹ್ಯಾಶ್ ಬ್ಯಾಕು, ಸಿಟಿಲಿ ಓಡಾಡಕ್ಕೆ ಅಂತ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಗಾಡಿ ಇದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿಲಿ ಏನು ಖರ್ಚಿಲ್ಲ, ಜಸ್ಟ್ ಒಂದು ಸರ್ವಿಸ್ ಮಾಡಬೇಕು. ಗಾಡಿ ನಾಳೆ ನಮ್ಮ ಶೋರೂಮಲ್ಲಿ ಸರ್ವಿಸ್ ಎಲ್ಲ ಮಾಡಿ ರೆಡಿ ನಿಲ್ಸಿರ್ತೀನಿ ಸರ್. ಓಕೆ, ಯಾರಾದರೂ ಒಂದು ಹುಂಡೈ ಇಯಾನು 2013-14 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ವಿತ್ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್, ರೇರಲ್ಲಿ ನಿಮಗೆ ಎಲ್ಲ HD ಕ್ಯಾಮ್ರಾ ಕೂಡ ಹಾಕ್ಸ್ಕೊಂಡಿದ್ದಾರೆ. ಗಾಡಿ ಕೂಡ ಮಿಂಟ್ ಕಂಡೀಷನ್ ಇದೆ. ಪ್ರೈಸ್ ಏನಿದೆ ಸರ್? ಸರ್ ಪ್ರೈಸ್ 2,65,000 ಸರ್. ರೀಸನಬಲ್ ಇದೆ, ಯಾಕಂದ್ರೆ ಮಾಡಲ್ ಇದೆ, ಗಾಡಿ ಚೆನ್ನಾಗಿದೆ. ನಾನು ಪರ್ಸನಲಿ ನಾನು ಇನ್ಸ್ಪೆಕ್ಷನ್ ಮಾಡಿದ್ದೀನಿ. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಬರ್ಲಿ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಯಾವುದೇ ಟೇಬಲ್ ಬಂದರೆ ಒಂದು ಒಳ್ಳೆ ನೆಗೋಷಿಯಬಲ್ ಪ್ರೈಸ್ ಕೂಡ ಮಾಡ್ಕೊಂಡು ಹೋಗ್ಬೋದು ಗಾಡಿನ.